ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಜೀ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಿಬಿಎ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತದಲ್ಲಿ ಕಸದ ಟೆಂಡರ್ನಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ. ಈ ಕುರಿತು ಇಲ್ಲಿದೆ ಡೀಟೇಲ್ ರಿಪೋರ್ಟ್. ಹೌದು, ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ದೂರು ನೀಡಿರುವ ಮಂಜುನಾಥ್ ಸಾಗರ್ ಹಾಗೂ ವೆಂಕಟೇಶ್ ಅನ್ನೋರು ಬಿಎಸ್ಡಬ್ಲ್ಯೂಎಂಎಲ್ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ನೀಡಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕರಿಗೌಡ ಸೇರಿದಂತೆ 6 ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆ ಆರಂಭಿಸಲಾಗಿದೆ. ಇವರು ಪಾನಾತಿ ಕುಟುಂಬ ಅಂತ. ಇವರು ಮೂಲತಃ ಚಿತ್ತೂರಿನ ಆಂಧ್ರ ಪ್ರದೇಶದ ಚಿತ್ತೂರಿಂದ ಬಂದಿರ್ತಾರೆ. 35 ವರ್ಷದಿಂದ ಈ ಘನತ್ಯಾಜ್ಯ ವಿಲೇವಾರಿಯಲ್ಲೇ ಇದ್ದಾರೆ. ಇವರು 12 ಜನ, ಒಂದು ಉದಾಹರಣೆಗೆ ತಾಯಿ, ಮಗ, ಅಳಿಯ, ಇನ್ನೊಂದು ಕಡೆ ತಮ್ಮ, ಅಣ್ಣ, ಈ ರೀತಿ ಇವರೇ ಮಾಡಿಕೊಂಡು ಎಲ್ಲೂ ಕೊಲೈಡ್ ಆಗಿಲ್ಲ ಅಂತ ಆ್ಯಂಟಿ ಕೊಲ್ಯೂಷನು ಕೊಡ್ತಾರೆ. ಅದೇ ಒಳಗೊಳಗೆ ಕೊಲೈಡ್ ಆಗಿಬಿಟ್ಟು ಒಂದು ಏನು ಕಾರ್ಟೈಲ್ ಮಾಡಿಕೊಂಡು ಈ ಟೆಂಡರ್ ಸಲ್ಲಿಸಿರ್ತಾರೆ. ಈ ಟೆಂಡರ್ ಸಲ್ಲಿಸೋವಾಗ ಇವರು 46 ಬಿಡ್ಡಿಂಗ್ಸ್ ಇವ್ರದೇ, ಇವ್ರ ಫ್ಯಾಮಿಲಿಯವ್ರದ್ದು, ಇವರು ಗ್ರೂಪಲ್ಲಿ ಅನುಮಾನ ಬಂದು ಚೆಕ್ ಮಾಡಿದಾಗ ಅದು ಹೌದು ಅಂತ ಟಿ.ಸಿ ರಿಪೋರ್ಟಲ್ಲೇ ಇದೆ. ಟಿ.ಸಿ ರಿಪೋರ್ಟಲ್ಲೇ ಬರೀತಾರೆ, ಇವರು ಪಾನಾತಿ ವಿಕ್ರಮ್ ಅವರು, ಪಾನಾತಿ ವಿಠಲ್ ಅವರು, ಪಾನಾತಿ ಸೋ ಅವರು ಸಲ್ಲಿಸಿರೋದು ಇದು ಏನು ಅಫಿಡೇವಿಟ್ಸು ಮಿಸ್ ಮ್ಯಾಚ್ ಆಗಿರುತ್ತೆ. ಆದರೂ ಸ್ಪರ್ಧೆ ಹೆಚ್ಚಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ನಾವು ಕ್ವಾಲಿಫೈ ಮಾಡಿದ್ದೀವಿ ಅಂತಾರೆ. ಇದು ಕಾನೂನು ಬಾಹಿರ. ಕಸ ವಿಲೇವಾರಿ 550 ಕೋಟಿಯ ಪ್ಯಾಕೇಜ್ ಟೆಂಡರ್ನಲ್ಲಿ ಬೃಹತ್ ಹಗರಣ ನಡೆದಿದೆ ಅಂತ ದೂರುದಾರ ವೆಂಕಟೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಜಿಬಿಎ ಬಿಎಸ್ಡಬ್ಲ್ಯೂಎಂಎಲ್ ಕಸದ ವಿಲೇವಾರಿ 33 ಪ್ಯಾಕೇಜ್ನಲ್ಲಿ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿದ್ದು ಅನರ್ಹ ವ್ಯಕ್ತಿಗಳಿಗೆ ಅಕ್ರಮವಾಗಿ ಟೆಂಡರ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿರುವುದಾಗಿ ವೆಂಕಟೇಶ್ ತಿಳಿಸಿದ್ದಾರೆ. ಅದರಲ್ಲೂ ಆಂಧ್ರ ಮೂಲದ ಒಂದೇ ಕುಟುಂಬದ 10 ಜನರಿಗೆ ಅಕ್ರಮ ಟೆಂಡರ್ ವರ್ಕ್ ಆರ್ಡರ್ ನೀಡಲಾಗ್ತಾ ಇದೆ ಅಂತ ವೆಂಕಟೇಶ್ ಆರೋಪಿಸಿದ್ದಾರೆ. ನೋಡಿ, ಇದು 33 ಪ್ಯಾಕೇಜ್ ಮಾಡಿದಾಗ 25 ಪ್ಯಾಕೇಜು ಒಂದು ಏನು ಕಾರ್ಟಲೈಸೇಷನ್ ಆಗಿರೋದ್ರು, ಅದರಲ್ಲೂ ಒಂದೇ ಕುಟುಂಬಕ್ಕೆ 12 ಪ್ಯಾಕೇಜ್ ಹೋಗಿದೆ ಅಂದಾಗ ನಾವು ತೀವ್ರ ಅನುಮಾನ ಬಂತು. ಏನಮ್ಮ ಇದು ಒಂದೇ ಕುಟುಂಬಕ್ಕೆ ಅದು ಹೇಗೆ ಹೋಗ್ಬಿಡ್ತದೆ ಅಂತ ಚೆಕ್ ಮಾಡಿದಾಗ ಇಲ್ಲಿ ಇವರು ಕಾರ್ಟಲೈಸೇಷನ್ ಆಗಿರೋದು ಮತ್ತು ಟಿ.ಸಿ ಮೆಂಬರ್ನ ಪ್ರಭಾವ ಬೀರಿರೋದು. ಅದು ಹಣದ ಪ್ರಭಾವ ಬೀರಿದ್ದಾರೆ, ಹೇಗೆ ಪ್ರಭಾವ ಬೀರಿದ್ದಾರೆ, ಪ್ರಭಾವ ಬೀರಿ ಇಲ್ಲಿ ಮ್ಯಾನಿಪ್ಯುಲೇಷನ್ ಮಾಡಿ ಅವರು ಏನು ಕ್ವಾಲಿಫೈ ಆಗಿದ್ದಾರೆ. ಇದ್ರ ಬಗ್ಗೆ ನಾವು ACSಗೂ 63 ಅಪೀಲ್ ಹಾಕಿದ್ವಿ. ACS ಅವರು ವಿಚಾರಣೆ ಮಾಡಿದಾಗ ಅವ್ರಿಗೆ ಅನುಮಾನ ಬಂದು ಇದನ್ನು ಪ್ರಮಾಣ ಪತ್ರ ಸಲ್ಲಿಸಿ ಅಂದರು. ಈ ಟಿ.ಸಿ ಯಾರಿದ್ದಾರೆ ಚೀಫು, ಅವರು ಆ ಪ್ರಮಾಣ ಪತ್ರನೂ ಕೂಡ ತಪ್ಪಾಗಿ ಸಲ್ಲಿಸ್ತಾರೆ. ಆಗ ನಮ್ಗೆ ಇನ್ನೂ ಅನುಮಾನ ಬಲ ಆಯಿತು, ಇದೇನೋ ಪ್ರಾಬ್ಲಮ್ ಆಗಿದೆ, ಇದು ಈ ರೀತಿ ಆದರೆ ಆಗೋದಿಲ್ಲ. ಯಾರಾದರೂ ಸೂಕ್ತ ತನಿಖಾ ಸಂಸ್ಥೆ, ಕರ್ನಾಟಕದಲ್ಲಿ ಸೂಕ್ತ ತನಿಖಾ ಸಂಸ್ಥೆ ಲೋಕಾಯುಕ್ತ, ಅದಕ್ಕಾಗಿ ಅವ್ರಿಗೆ ನಾವು ದೂರು ಕೊಟ್ಟಿದ್ದೀವಿ. ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಅವರು ಏನು ತನಿಖೆ ಮಾಡಿ ಸತ್ಯಾಂಶನ ಹೊರಗಡೆ ತಗೊಂಡ್ಬರ್ಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಅಷ್ಟೇ ಅಲ್ಲ, ಕೆಲ ಗುತ್ತಿಗೆದಾರರು ಅನರ್ಹರಾಗಿದ್ರೂ ಅವರಿಗೆ ವರ್ಕ್ ಆರ್ಡರ್ ಕೊಡಲಾಗ್ತಾ ಇದೆ. ಕೆಲ ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡಲು ಹಲವು ನಿಯಮಾವಳಿಗಳ ಉಲ್ಲಂಘನೆಯಾಗಿದೆ. ಗುತ್ತಿಗೆದಾರರ ದಾಖಲೆಗಳನ್ನು ಫೋರೆನ್ಸಿಕ್ಗೆ ಕಳಿಸಿ ತಪಾಸಣೆ ಮಾಡಬೇಕು. ಕೂಡಲೇ ವರ್ಕ್ ಆರ್ಡರ್ ನೀಡೋದನ್ನ ಲೋಕಾಯುಕ್ತರು ತಡೀಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದೇವೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಕಸದ ಅಕ್ರಮದ ಟೆಂಡರ್ ವಿರುದ್ಧ ಹೈಕೋರ್ಟ್ನಲ್ಲಿ ನ್ಯಾಯಾಂಗ ಹೋರಾಟ ಮಾಡಲಿದ್ದೇವೆ ಅಂತ ವೆಂಕಟೇಶ್ ತಿಳಿಸಿದ್ದಾರೆ. ಒಟ್ಟಾರೆ ಕಸದ ಟೆಂಡರ್ನಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದ್ದು, ಲೋಕಾಯುಕ್ತ ತನಿಖೆಯಲ್ಲಿ ತಪ್ಪಿತಸ್ಥರು ಜೈಲು ಪಾಲಾಗ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್.